ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? 100 1,00,000% ಇಂಪಾರ್ಟೆಂಟ್ ಆಗುತ್ತೆ. 1,000 10,000 ಇಲ್ಲ 1,00,000% ನಮಗೆ ಪೇಷನ್ಸ್ ಇರಬೇಕು. ತಾಳ್ಮೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ರೂಪಿಕಾ ಅವರಿಗೆ ಲವ್ ಸ್ಟೋರಿ ಏನಾದ್ರು ಇತ್ತಾ ಪಾಸ್ಟ್ ಅಲ್ಲಿ? ಊರಲ್ಲಿದ್ದಾಗ ನನಗೆ ಒಂದು ಸೂಪರ್ ಒಂಥರ ಸಿನಿಮ್ಯಾಟಿಕ್ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇತ್ತು. ಬೊಂಬೆಯಂತ ಹುಡುಗಿ ನನ್ನೋಳು ಹಾಲು ಜೊಲ್ಲು ಮನಸ್ಸು ಗೊತ್ತೇನು. ಯಾರು ನನಗೆ ಕಾಲೇಜಲ್ಲಿ ಓದ್ತಾರೆ, ನಾನು ಸ್ಕೂಲಲ್ಲಿ ಓದ್ತಾ ಇದ್ದೆ. ಅವ್ರು ಬಂದು ಫುಲ್ 4-5 ಜನ ಗ್ಯಾಂಗ್ಗಳನ್ನ ಕಟ್ಕೊಂಡ್ಬಂದು ಅಕ್ಕ ಅಣ್ಣ ನಿಮ್ ಹತ್ರ ಮಾತಾಡ್ಬೇಕಂತೆ. ಹೌದಾ ಸರಿ ಆಯ್ತು. ನಾನು ಬ್ರಿಂಜಾಲ್ ಜಡೆ ಸ್ಕರ್ಟ್ ಅದೆಲ್ಲ ಹಾಕೊಂಡು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋಗಿ ನಿಂತ್ಕೊಂಡಿದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ರೋಸ್ ಎಲ್ಲ ಹಾಕೊಂಡು ಐ ಲವ್ ಯು ಅಂತಂದ್ರು ಅವರು. ಅದಕ್ಕೆ ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಡೈರಿ ಮಿಲ್ಕ್ ಚಾಕ್ಲೇಟ್ ನ ತಗೊಂಡೆ. ಚಾಕ್ಲೇಟ್ ಅವಾಗೆಲ್ಲ ಚಾಕ್ಲೇಟ್ ಇಂಪಾರ್ಟೆಂಟ್. ಸೊ ಎಸ್ ಟೆಂಪ್ಟೇಷನ್ ಡೈರಿ ಮಿಲ್ಕ್ ಅದೆಲ್ಲ ತಗೊಂಡು ಥ್ಯಾಂಕ್ ಯು ಅಣ್ಣ ಅಂತ ವಾಪಸ್ ಎಲ್ಲ ಬಂದಿದ್ದೀನಿ. ಬರೆದ ಕಾಗದ ನಿನ ಕೈಗೆ ನೀಡೋ ಕಾಗದ ಎದೆಯಲ್ಲಿ ಹೇಳೋ ಕಾಗದ. ಸೊ ಈಗ ನಿಮ್ಮ ಡ್ರೀಮ್ ಬಾಯ್ ಹೆಂಗಿರ್ಬೇಕು? ಡ್ರೀಮ್ ಅಲ್ಲೇ ಬರ್ತಾ ಇದ್ದಾನೆ ಇಷ್ಟ ದಿನ, ಅದಕ್ಕೇನೆ ಡ್ರೀಮ್ ಬಾಯ್ ಆಗೋಗಿದ್ದಾನೆ ಅವನು. ಹೃದಯ ಹೃದಯ ಮಿಡಿದು ಹೊಸ ಬಗೆ ಅನುಭವ ಕೊಡಕ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? 100 1,00,000% ಇಂಪಾರ್ಟೆಂಟ್ ಆಗುತ್ತೆ. 1,000 10,000 ಇಲ್ಲ 1,00,000% ನಮಗೆ ಪೇಷನ್ಸ್ ಇರಬೇಕು. ತಾಳ್ಮೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ದಟ್ ಇಸ್ ವಾಟ್ ಐ ಲರ್ನ್. ನಾನು ಎಲ್ಲಾ ಇಂಟರ್ವ್ಯೂಲು ಹೇಳೋದಷ್ಟೇ, ಅಥವಾ ಎಲ್ಲ ನಾನು ಎಲ್ಲೇ ಹೋದಾಗ್ಲೂ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ. ಯಾವುದೇ ಸಿಚುಯೇಷನ್ ಅಲ್ಲಿ ನಿನ್ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ನೀನು ಫಾಸ್ಟ್ ಫುಡ್ ತರ ಅಂದ್ರೆ ನಾನು ಅದೇ ತರ ಅಷ್ಟೇ ಫಾಸ್ಟ್ ಆಗಿ ಹೊಟ್ಟೋಗ್ಬಿಡ್ಬೋದು. ಸೊ ತಾಳಿದವನು ಬಾಳಿ ಅನ್ನುವಂತ ಮಾತಿದೆಲ್ಲ, ಅದು ಬರೀ ಮಾತಲ್ಲ, ಇಟ್ ಇಸ್ ಡೆಫಿನೆಟ್ಲಿ ಅ ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗ ಈ ಒಂದು ಶೋ ಅಥವಾ ಈ ಒಂದು ಸಿನಿಮಾ ಅಥವಾ ಈ ಒಂದು ಸೀರಿಯಲ್ ಹಿಟ್ ಆಗುತ್ತೆ, ನೆಕ್ಸ್ಟ್ ಏನು ಇಲ್ಲದೆ ಇರ್ಬೋದು. ಬಟ್ ಅದನ್ನ ನೀನ್ ತಗೊಂಡು ನೀನ್ ಏನು ಅಂತ ತಿಳ್ಕೊಳಕ್ಕೂ ನಿನ್ ತಾಳ್ಮೆ ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಬರೋರ್ಗು ನೀನ್ ಕಾಯೋ ತಾಳ್ಮೆ ಬೇಕಾಗತ್ತೆ. ಪ್ರೊಡ್ಯೂಸರ್ ಇಂದ ಪೇಮೆಂಟ್ ಬರೋ ತಾಳ್ಮೆ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗಕ್ಕೂ ಅದಕ್ಕೆ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸಿನಿಮಾ ಮಾಡೋದೇ ಸಿನಿಮಾ ಅಲ್ಲ, ಸಿನಿಮಾ ರಿಲೀಸ್ ಮಾಡೋದೊಂದು ಸಿನಿಮಾ. ಇವಾಗ ಸಿನಿಮಾ 2-3 ತಿಂಗಳಲ್ಲಿ ಮುಗಿಸಿರ್ತೀವಿ, ಆದ್ರೆ ಪೋಸ್ಟ್ ಪ್ರೊಡಕ್ಷನ್ ಆಗ್ಬೇಕು, ಪ್ರಮೋಷನ್ ಆಗ್ಬೇಕು, ಅದನ್ನ ರಿಲೀಸ್ ಮಾಡ್ಬೇಕು. ಇಟ್ಸ್ ಅ ಲಾಂಗ್ ಪ್ರೋಸೆಸ್, ಇಟ್ಸ್ ಅ ಪೇಷನ್ಸ್ ಅಗೇನ್. ಅಂಡ್ ಒಂದು ಪಾತ್ರ ನಿನ್ ಜನಕ್ಕೆ ರೀಚ್ ಆಗ್ಬೇಕಾ, ಅದು ತಾಳ್ಮೆ. ಎವ್ರಿಥಿಂಗ್ ರನ್ಸ್ ಬಿಹೈಂಡ್ ಪೇಷನ್ಸ್. ಸೊ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ನೋ ವೇರ್ ಬಿ ಎನಿಥಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು. ಓಕೆ. ಸೊ ಫ್ರಮ್ ಅಪೂರ್ವ ಟು ರೂಪಿಕಾ, ಸೊ ಒನ್ಸ್ ಹಿಂದೆ ತಿರುಗಿ ನಿಮ್ಮ ಜರ್ನಿಯನ್ನ ನೋಡೋದಾದ್ರೆ ಏನ್ ಅನ್ಸುತ್ತೆ? ಹಿಂದೆ ತಿರುಗಿ ಮುಂದೆ ನೋಡಿದಾಗ ಒಂಥರ ಹಿಂದೆ ಒಂದಷ್ಟು ಎಪಿಸೋಡ್ಗಳು ನನ್ನ ಲೈಫಲ್ಲಿ ಆಗಿದೆ. ಚೆನ್ನಾಗೂ ಆಗಿದೆ, ಚೆನ್ನಾಗಿಲ್ದಿರೋದು ಆಗಿದೆ. ಮುಂದೆ ಒಂದಷ್ಟು ಎಪಿಸೋಡ್ಗಳು ಕಾಯ್ತಾ ಇದೆ. ಸೊ ದಡದ ಮಧ್ಯ ಇದ್ದೀನಿ. ಸೊ ಐ ಥಿಂಕ್ ಐ ಆಮ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಫ್ಯೂಚರ್. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್ ಅನ್ಸುತ್ತೆ. ಲೈಫ್ ಇಸ್ ಬ್ಯೂಟಿಫುಲ್, ವಾವ್ ಅಂತ ಅನ್ಸುತ್ತೆ. ಓಕೆ. ಸೊ ರೂಪಿಕಾ ಅವರಿಗೆ ಲವ್ ಸ್ಟೋರಿ ಏನಾದ್ರು ಇತ್ತಾ ಪಾಸ್ಟ್ ಅಲ್ಲಿ? ಲವ್ ಸ್ಟೋರಿ ಒಂದು ಇತ್ತು, ಬಟ್ ಇಟ್ ವಾಸ್ ನಾಟ್ ದಟ್ ಸೀರಿಯಸ್. ಬಿಕಾಸ್ ತುಂಬಾ ಇನಿಷಿಯಲ್ ಡೇಸ್ ಆಫ್ ಕಾಲೇಜ್. ಸೊ ಒಂಥರ ನಮ್ಗೇನು ಅವಾಗ ಅಷ್ಟು ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡಕ್ ಗೊತ್ತಿರಲ್ಲ. ಸೊ ಐ ಥಿಂಕ್ ದಟ್ ವಾಸ್ ಓನ್ಲಿ ಒನ್ ಥಿಂಗ್. ಆಮೇಲೆ ಲವ್ ಮಾಡ್ತೀನಿ ಅಂದ್ರೆ ನನಗೆ ಪ್ರಪೋಸ್ ಮಾಡಿದಾರಲ್ಲೋ ಗೊತ್ತಿಲ್ಲ. ಎಷ್ಟೊಂದು ಜನ ಬಂದ್ಬಿಟ್ಟು ನನಗೆ, ಮೇಡಮ್ ನಿಮ್ಮನ್ನ ನಾನು ಅವಾಗ ಕಾಲೇಜ್ ಡೇಸ್ ಇಂದ ಕ್ರಶ್ ಮೇಡಮ್, ನಮ್ ಸ್ಕೂಲ್ ಡೇಸ್ ಇಂದ ಕ್ರಶ್ ಮೇಡಮ್, ಇವಾಗ ಮದ್ವೆ ಆಗಿ ಮಕ್ಳೆಲ್ಲ ಮುಂದೆ ಬಂದ್ ಹೇಳ್ಕೊಳ್ಬೇಕು ತಾನೇ ಅಂತಾನೆ ಹೇಳ್ತೀನಿ. ಬಟ್ ಎಲ್ಲಿ ಮುಂದೆ ಬಂದ್ ಹೇಳಿದ್ರೆ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಿದ್ರಂತಲ್ಲ. ದಟ್ ವಾಸ್ ಒನ್ ಇನ್ಸಿಡೆಂಟ್. ಸ್ಕೂಲ್ ಅಲ್ಲಿ ಇದ್ದಾಗ ನನಗೆ ಒಂದು ಸೂಪರ್ ಒಂಥರ ಸಿನಿಮ್ಯಾಟಿಕ್ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇತ್ತು. ನನ್ನ ಸ್ಕೂಲ್ ಅವ್ರ ಪಾಪ ನನ್ನ ಪ್ರಿನ್ಸಿಪಲ್ ಅದು ಎಷ್ಟು ನನ್ನ ಲೆಟರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದಾರೋ ಏನೋ. ನನಗೆ ಲವ್ ಲೆಟರ್ಸ್ ಎಲ್ಲ ಸ್ಕೂಲ್ಗೆ ಬರ್ತಾ ಇತ್ತು. ಯಾವಾಗ್ಲೂ ಪ್ರಿನ್ಸಿಪಲ್ ಅಪೂರ್ವ ಬಾಮ್ಮ ಅಂತಂದ್ರೆ ಸಾಕು, ಒಂದ್ ಲೆಟರ್ ಬಂದಿದ್ಯಾ ಅಂದ್ರೆ ಅಷ್ಟು ನನಗೆ ಪ್ರೀತಿ, ಪ್ರೇಮ, ಅಭಿಮಾನ ಎಲ್ಲ ಅನ್ಸ್ತಾ ಇದ್ರು ನನ್ಗೆ ಎಲ್ಲಾ ಕಡೆಯಿಂದ. ಅಂಡ್ ಲವ್ ಸ್ಟೋರಿ ಒಂಥರ ಪ್ರಪೋಸಲ್ ಮಜಾ ಆಯ್ತಿದ್ದು. ಯಾರು ನನಗೆ ಕಾಲೇಜಲ್ಲಿ ಓದ್ತಾರೆ, ನಾನು ಸ್ಕೂಲಲ್ಲಿ ಓದ್ತಾ ಇದ್ದೆ. ಅವ್ರು ಬಂದು ಫುಲ್ 4-5 ಜನ ಗ್ಯಾಂಗ್ಗಳನ್ನ ಕಟ್ಕೊಂಡ್ಬಂದು ಅಕ್ಕ
ಅಣ್ಣ ನಿಮ್ ಹತ್ರ ಮಾತಾಡ್ಬೇಕಂತೆ. ಓಕೆ ಹೌದಾ ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾನು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಆ ತರ ಇದ್ದೆ. ಅವಾಗ ಸಿನಿಮಾ ಎಲ್ಲ ರಿಲೀಸ್ ಆಗಿತ್ತು. ನಾನು ಬ್ರಿಂಜಾಲ್ ಜಡೆ ಸ್ಕರ್ಟ್ ಅದೆಲ್ಲ ಹಾಕೊಂಡು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋಗಿ ನಿಂತ್ಕೊಂಡಿದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ರೋಸ್ ಎಲ್ಲ ಹಾಕೊಂಡು ಐ ಲವ್ ಯು ಅಂತಂದ್ರು ಅವರು. ಅದಕ್ಕೆ ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಡೈರಿ ಮಿಲ್ಕ್ ಚಾಕ್ಲೇಟ್ ನ ತಗೊಂಡೆ. ಚಾಕ್ಲೇಟ್ ಅವಾಗೆಲ್ಲ ಚಾಕ್ಲೇಟ್ ಇಂಪಾರ್ಟೆಂಟ್. ಸೊ ಎಸ್ ಟೆಂಪ್ಟೇಷನ್ ಡೈರಿ ಮಿಲ್ಕ್ ಅದೆಲ್ಲ ತಗೊಂಡು ಥ್ಯಾಂಕ್ ಯು ಅಣ್ಣ ಅಂತ ವಾಪಸ್ ಎಲ್ಲ ಬಂದಿದ್ದೀನಿ. ಇವಾಗ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ, ಗೊತ್ತಿಲ್ಲ ಯಾರು ಏನು, ಬಿಕಾಸ್ ಐ ಆಮ್ ನಾಟ್ ಕಮಿಟೆಡ್ ಯೆಟ್. ಮದ್ವೆಗೆ ನೋಡ್ತಾ ಇದಾರೆ. ಮೇ ಬಿ ಸದ್ಯದ್ರಲ್ಲೇ ಖಂಡಿತ ಮದ್ವೆ ಆಗ್ತೀನಿ. ಓಕೆ ಸೊ ಇದ್ರ ಒಳ್ಳೆ ಪ್ರಪೋಸಲ್ ಬಂದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ತೀರಾ? ಯಾ ಫಾರ್ ಶೋರ್, ಬಿಕಾಸ್ ಏಜ್ ಇಸ್ ಆಲ್ಸೋ ಅ ನಂಬರ್ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕಂಪ್ಯಾನಿಯನ್ಶಿಪ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇರೋದು ಇಂಡಸ್ಟ್ರಿ ಇಟ್ ಇಸ್ ಲೈಕ್ ಒಂಥರ ಡಿಫ್ರೆಂಟ್ ಇಂಡಸ್ಟ್ರಿ, ಇಟ್ ಇಸ್ ನಾಟ್ ಅ 9 to 5 ಜಾಬ್ ಆ ಥರ. ಇಟ್ ಈಸ್ ಡೆಫಿನೆಟ್ಲಿ ಅ ಚಾಲೆಂಜ್. ನೋಡೋಣ, ಹೋಪ್ಫುಲಿ ಅರ್ಥ ಮಾಡಿಕೊಂಡು ನಾನು ಹಂಗಂತ ಹೇಳಿ ನಾನೇನು ಮನೆ ಕೆಲಸ ಮಾಡಲ್ಲ, ಅದೆಲ್ಲ ಎಲ್ಲ ಫ್ಯಾಮಿಲಿ ನೋಡ್ಕೊಳ್ಳಲ್ಲ, ಆ ಥರ ಎಲ್ಲಾ ಥರದ್ದು ಇರುತ್ತೆ. ಒಂದು ಸಪೋರ್ಟಿಂಗ್ ಪಾರ್ಟ್ನರ್ ಮ್ಯಾಟರ್ಸ್ ಲಾಟ್. ಸೊ ಫಿಂಗರ್ಸ್ ಕ್ರಾಸ್. ಸೊ ರೂಪಿಕಾ ಫ್ಯಾನ್ಸ್ ಮತ್ತೆ ರೂಪಿಕಾ ಆಡಿಯನ್ಸ್ಗೆ ಇದೊಂದು ಮೆಸೇಜ್. ಸೊ ಶಿ ಇಸ್ ರೆಡಿ ಟು ಗೆಟ್ ಮ್ಯಾರಿಡ್ ಅಂತೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದೆ ಸ್ವಯಂವರ ಮಾಡ್ಬೋದು, ಬಿಯಾಂಡ್ ಲಿಮಿಟ್ ಅಲ್ಲೇ ಸ್ವಯಂವರ ಮಾಡ್ಬೋದು. ಸೊ ಯು ಕ್ಯಾನ್ ಅಪ್ರೋಚ್ ಹರ್ ಅಲ್ವಾ? ಸ್ವಯಂವರ ಮುಗಿದ ತಕ್ಷಣ ರೂಪಿಕಾದು ಮತ್ತೆ ರೂಪಿಕಾ ಅವರ ಪೇರ್ದು ನಾವೇ ಒಂದು ಫಸ್ಟ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡ್ಬೋದು. ಕಪಲ್ ಇಂಟರ್ವ್ಯೂ, ಎಲ್ಲಿ ಮೀಟ್ ಮಾಡಿದ್ರು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು, ಹೇಗಾಯ್ತು ಲವ್ ಸ್ಟೋರಿ, ಎಲ್ಲಿಂದ ಶುರು ಆಯ್ತು, ಯಾವ ತರ ಇವ್ರು ನಿಮ್ಗೆ ಏನ್ ಇಷ್ಟ, ಅದೆಲ್ಲ ಇವಾಗಲೇ ಕಾಂಟೆಂಟ್ ಎಕ್ಸ್ಕ್ಲೂಸಿವ್ ಆಗಿ ಬಿಯಾಂಡ್ ಲಿಮಿಟ್ ಅಲ್ಲಿ. ಸ್ವಯಂವರ ಒಂದ್ ಎಪಿಸೋಡ್ ರೆಡಿ ಆಯ್ತು. ರಿಯಾಲಿಟಿ ಶೋನೇ ಮಾಡ್ಬೋದು ಸ್ವಯಂವರ, ಅದ್ ಬೇರೆ ಮಾತು. ಅದಾದ್ಮೇಲೆ ಫಿಲ್ಟರ್ ಆದ್ಮೇಲೆ ಒಬ್ರು ಬರ್ತಾರಲ್ಲ, ಸೊ ನೆಕ್ಸ್ಟ್ ಮದ್ವೆನೂ ಮಾಡಿಸೋ ಜವಾಬ್ದಾರಿ ಅವ್ರದ್ದು. ಸೊ ಎಲ್ಲ ಒಂಥರ ಬಿಯಾಂಡ್ ಲಿಮಿಟ್ ಅಲ್ಲೇ ನಡೀತಾ ಇದೆ ನನ್ಗೆ. ಸೊ ಈಗ ನಿಮ್ಮ ಡ್ರೀಮ್ ಬಾಯ್ ಹೆಂಗಿರ್ಬೇಕು? ಡ್ರೀಮ್ ಅಲ್ಲೇ ಬರ್ತಾ ಇದ್ದಾನೆ ಇಷ್ಟ ದಿನ, ಅದಕ್ಕೇನೆ ಡ್ರೀಮ್ ಬಾಯ್ ಆಗೋಗಿದ್ದಾನೆ ಅವನು. ಬರೀ ಕನ್ಸಲ್ಲಿ ಬಂದು ಮುಂದೆ ಬರುವಂತ ಪ್ರಮೇಯ ಅಲ್ಲ. ಸೊ ಇವಾಗ ಡ್ರೀಮ್ ಅಲ್ಲಿ ಬರೋದೇ ನಿಲ್ಸ್ಬಿಟ್ಟಿದ್ದಾನೆ. ಹಿ ಶುಡ್ ಬಿ ಸಪೋರ್ಟಿವ್ ಅಂಡ್ ಈವನ್ ಡೆಫಿನೆಟ್ಲಿ ಹಿ ಶುಡ್ ಬಿ ಆಲ್ಸೋ ಟ್ಯಾಲೆಂಟೆಡ್. ಎಲ್ಲದಕ್ಕಿಂತ ಮುಖ್ಯವಾಗಿ ಮ್ಯಾಚ್ಯೂರ್ಡ್ ಪರ್ಸನ್ ಹೂ ಹ್ಯಾಂಡಲ್ಸ್ ಅ ಪ್ರಾಪರ್ ರೆಸ್ಪೆಕ್ಟ್ಫುಲ್ ಲೈಫ್. ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಹೌದು, ಖಂಡಿತ ಏನು ಅಂದ್ರೆ ಸೆಟಲ್ ಆಗೋದು ಬೇಡವಾ ಅಂದ್ರೆ ಬ್ಯಾಕ್ ಗ್ರೌಂಡ್. ಎಸ್, ಒನ್ ಲೈಫ್ ಲೀಡ್ ಮಾಡಕ್ಕೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಒಬ್ಬ ಪಕ್ಕ ಫ್ಯಾಮಿಲಿ ಪರ್ಸನ್ ಮ್ಯಾರೇಜ್ ಮೆಟೀರಿಯಲ್ ಇದ್ರೆ, ನಾನು ಮ್ಯಾರೇಜ್ ಮೆಟೀರಿಯಲ್, ಹಸ್ಬೆಂಡ್ ಮೆಟೀರಿಯಲ್ ಇದ್ರೆ, ಸೊ ವೈಫ್ ಇಸ್ ರೆಡಿ. ನೋ ಗರ್ಲ್ ಫ್ರೆಂಡ್, ನಥಿಂಗ್. ನಾವು ನನ್ ಗರ್ಲ್ ಫ್ರೆಂಡ್ ಆಗಿ ಆಮೇಲೆ ಪ್ರಮೋಷನ್ ಡೇಟಿಂಗ್ ಮಾಡೋ ಪೇಷನ್ಸ್ ಇಲ್ಲ, ಡೈರೆಕ್ಟ್ ಖಂಡಿತ ಆ ಪೇಷನ್ಸು ಇಲ್ಲ. ಅಂಡ್ ಆ ಮೈಂಡ್ ಸೆಟ್ ನನಗೆ ಮುಂಚಿಂದಾನು ಇಲ್ಲ. ಫಸ್ಟ್ ಗರ್ಲ್ ಫ್ರೆಂಡ್ ಆಗೋಣ, ಫಸ್ಟ್ ಫ್ರೆಂಡ್ ಆಗೋಣ, ಅದಾದ್ಮೇಲೆ ಗರ್ಲ್ ಫ್ರೆಂಡ್ ಆಗೋಣ, ಆಮೇಲೆ ವೈಫ್ ಆಗೋಣ, ಆಮೇಲೆ ಏಜ್ ಆಗೋಗಿರುತ್ತೆ. ಅದೆಲ್ಲ ಅದ್ರಗಿಂತ ಲೈಫ್ ಏನೇ ಇದ್ರು ಗಂಡ ಹೆಂಡತಿ ಆಗೇನೇನೆ ಅರ್ಥ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋಣ ಅಂತ ಒಂದು ಥಾಟ್ ಅಲ್ಲಿ ಇದೀನಿ. ಐ ಡೋಂಟ್ ನೋ. ಸೊ ರೂಪಿಕಾ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದಾ? ಸೊ ನಿಮ್ಮ ಡ್ರೀಮ್ ಬಾಯ್ ನ ನೆನೆಸ್ಕೊಂಡು ಒಂದೆರಡು ಲೈನ್ ಹಾಡು. ಇವಾಗ ಡ್ರೀಮ್ ಬಾಯ್ ಕನ್ಸಲ್ ಬರೋದು ನಿಲ್ಸ್ಬಿಡ್ತಾನೆ. ನೆಕ್ಸ್ಟ್ ನಾನು ಹಾಡ್ ಕೇಳಿ ಇವಾಗೇನೋ ಒಂದ್ 4 ಜನನಾದ್ರೂ ಪರವಾಗಿಲ್ಲ, ನಾವು ರೂಪಿಕಾ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೈಲ್ ಕಳಿಸ್ಬೋದು ಅಥವಾ ಹಿಂಗಾರು ಮಾಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಇದೊಂದು ಕ್ವಶನ್ ಕೇಳಿ ಇದೊಂದು ಹಾಡ್ ಹೇಳಿಸ್ಬಿಟ್ಟು ಅಯ್ಯೋ ಬೇಡವೇ ಬೇಡಪ್ಪ ಅಂತ ಅನ್ಕೊಂಡ್ಬಿಟ್ರೆ ಆಗೋದು ಆಗಲ್ಲ ಅಲ್ಲ. ಸೊ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ, ಯೋ ಸೋ ಮ್ಯೂಸಿಕಲ್, ಯೋರ್ ವಾಯ್ಸ್ ಇಸ್ ಸೋ ಸ್ವೀಟ್ ಅಂಡ್ ನೀವು ಮಾತಾಡ್ತಾ ಇದ್ರೆ ಹಾಡ್ ಹೇಳ್ದಂಗಿದೆ ಅಂತೆಲ್ಲ ನಾನು ಹೇಳಿದೀನಿ. ಆ ಬಿಲ್ಡಪ್ ಗೆ ನೀವು ಜಸ್ಟಿಫೈ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಬಿಯಾಂಡ್ ಲಿಮಿಟ್ ಇಂದ ನನಗೆ ಏನೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಸೊ ನೀವೊಂದು ಬ್ಯೂಟಿಫುಲ್ ಆಗಿ ನನ್ನ ನಿಜಾನ ನನ್ನ ಇಷ್ಟ ಆಯ್ತು ರೀಲ್ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ರಿ. ನನಗೋಸ್ಕರ ಒಂದ್ ಲೈನ್ ಹಾಡು. ಮಜಾ ಇದೆ. ಸಿ ಇಲ್ಲ ಓಕೆ, ಕಾಂಪ್ರೋ ಆಗ್ಬೇಡಣ, ರೀಲ್ಸ್ ಮಾಡೋಣ ಅಷ್ಟೇ. ಫಿಕ್ಸ್ ರೀಲ್ಸ್ ಮಾಡ್ತೀವಿ. ಸೊ ರೀಲ್ಸ್ ನೋಡ್ಬಿಟ್ಟು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸೊ ಓವರ್ ಆಲ್ ನಿಮ್ಮ ಫ್ಯಾನ್ಸ್ಗೆ ಅಥವಾ ನಿಮ್ಮನ್ನ ನೋಡ್ತಾ ಇರುವಂತಹ ಆಡಿಯನ್ಸ್ಗೆ ಏನಾದ್ರೂ ಒಂದು ಮೆಸೇಜು ಅಥವಾ ಏನಾದ್ರೂ ಹೇಳಬೇಕು ಅಂತ ಅಂದ್ರೆ ಯು ಕ್ಯಾನ್ ಟೆಲ್. ಎಸ್, ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಪಾಡ್ಕಾಸ್ಟ್. ಇಷ್ಟು ವರ್ಷದಲ್ಲಿ ತುಂಬಾನೇ ಮನಸ್ಸು ಬಿಚ್ಚಿ ಅಥವಾ ನಾನು ಒಂಥರ ಮಾತಾಡಿದ್ದು ಅಂತ ಹೇಳಿದ್ರೆ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ ಇಸ್ ಫಾರ್ ಬಿಯಾಂಡ್ ಲಿಮಿಟ್ಸ್. ಬಿಕಾಸ್ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡುತ್ತೆ. ಆ್ಯಂಡ್ ನನ್ನ ತಾಳ್ಮೆನ ಅವರು ತಡ್ಕೊಂಡಿದ್ದಾರೆ.
ಅದಕ್ಕೂ ಅಷ್ಟೇ. ಬಟ್ ಜೋಕ್ಸ್ ಅಪಾರ್ಟ್, ಏನೇ ಇದ್ರು ಪ್ರತಿಭೆಗೆ ಅವರು ಮನೆ ಹಾಕುವಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಾನು ಸುಮ್ನೆ ಅವ್ರ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದೀನಿ ಅಂತ ಹೇಳೋದು, ಬಿಕಾಸ್ ದ ಜರ್ನಿ ಮೇಡ್ ಮಿ ಸೋ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ಲಾಟ್ಫಾರ್ಮ್ ಅಗೇನ್. ನನ್ನ ಫ್ಯಾನ್ಸ್ಗೆ ಫಸ್ಟ್, ನನ್ನ ಫ್ಯಾಮಿಲಿಗೆ, ನನ್ನ ಗುರುಗೆ, ಎಲ್ಲರಿಗೂ, ನನಗೆ ಅನ್ನ ಹಾಕಿದವ್ರಿಗೆ, ನನಗೆ ಪಾತ್ರ ಕೊಟ್ಟವ್ರಿಗೆ ಎಲ್ಲರಿಗೂ, ಓವರ್ ಆಲ್ 360 ಡಿಗ್ರೀಸ್ಗೆ ನನಗೆ ಅವಕಾಶ ಕೊಟ್ಟವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಥ್ಯಾಂಕ್ಸ್ ನನ್ನನ್ನು ನಂಬಿದ್ದಕ್ಕೆ, ನಾನೆಲ್ಲರೂ ತಪ್ಪು ಮಾಡಿದ್ರೆ ನನ್ನನ್ನು ತಿದ್ದಿದ್ದಕ್ಕೆ. ಬಟ್ ಸಾರಿ ಏನಕ್ಕೆ ಅಂತ ಹೇಳಿದ್ರೆ, ನನ್ಗೆ ಗೊತ್ತಿಲ್ಲೂ ತಪ್ಪು ಮಾಡಿರ್ತೀನಿ ಡೆಫಿನೆಟ್ಲಿ, ಅದನ್ನ ಹೊಟ್ಟೆಗೆ ಹಾಕೊಂಡು ಬೆಳೆಸ್ತಾ ಇರೋದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎವ್ರಿ ಒನ್, ಬಿಕಾಸ್ ನನಗೆ ಈಗಲೂ ಕೂಡ ನೀವು ನನ್ನನ್ನು ತೋರಿಸೋದಕ್ಕೆ ನನಗೆ ಅವಕಾಶಗಳು ಬರುತ್ತೆ, ಅಥವಾ ನನ್ನ ನೀವು ತಿದ್ದೋದಕ್ಕೆ ನನಗೆ ಅವಕಾಶಗಳು ಬರೋ ಅಂತ ಒಂದು ಇಟ್ಸ್ ಅ ಗಿವ್ ಅಂಡ್ ಟೇಕ್ ಪಾಲಿಸಿ. ಸೊ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಇದೆ. ಈ ಒಂದು ಇಂಟರ್ವ್ಯೂಲ ಹೇಳ್ಕೊಳ್ಬೋದು, ಇಷ್ಟೆಲ್ಲ ಅವಾರ್ಡ್ಸ್ಗಳು ಬಂದಿದೆ. ಮೋರ್ ದೆನ್ ಒಂದು 5,000 ಸ್ಟೇಜ್ ಶೋಸ್ ಕೊಟ್ಟಿದ್ದೀನಿ, ಆಲ್ ಓವರ್ ಲೈಕ್ ಅಬ್ರಾಡ್ ಶೋಸ್ ಎಲ್ಲ ಆಗಿದೆ. ಆ್ಯಂಡ್ ಒಂದು 3,000 ಪ್ರಶಸ್ತಿಗಳು ಬಂದಿದೆ. ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಿದೆ, ನನಗೆ ಇಂಡಸ್ಟ್ರಿಯಿಂದ ಅವಾರ್ಡ್ ಬಂದಿಲ್ಲ ಇದುವರೆಗೂ. ದಟ್ ಈಸ್ ವೇರ್ ಎಲ್ಲೋ ನನಗೆ ಅದೊಂದು ಆಸೆ ಖಂಡಿತ ಇದೆ. ಸ್ಟೇಟ್ ಅವಾರ್ಡ್ ಅಥವಾ ಏನೋ ಒಂದು ಗುರುತಿಸೋ ಅಂತ ಒಂದು ಅವಾರ್ಡ್, ಅದು ಒಂದು ಆರ್ಟಿಸ್ಟ್ಗೆ ಅದು ಒಂದೆಲ್ಲೋ ಅಂತ ಅನ್ನಿಸ್ತಾ ಇರತ್ತೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ, ಒಂದೊಳ್ಳೆ ಪಾತ್ರಗಳಿಗೂ ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಮನೆ ಮಗಳ ತರ ನನ್ನ ಪೋಷಿಸ್ತಾ ಇದ್ದೀರಾ, ದಯವಿಟ್ಟು ಇದೇ ತರ ಇರಿ, ನನಗೆ ನನ್ನ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂಡ್ ಅಗೇನ್ ಐ ಸೆಡ್ ಥ್ಯಾಂಕ್ ಯು, ಲವ್ ಯು, ಅಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ ಥಿಂಗ್ಸ್ and bless me and wish me a luck ಅಂತ ಹೇಳ್ತೀನಿ. Okay, so it was a very nice to talk to you because ಇಷ್ಟೊತ್ತು ನಮ್ಮ ಶೋನಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನೆಲ್ಲ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ಕಂಪ್ಲೀಟ್ ನಿಮ್ಮ ಜರ್ನಿಯ ಬಗ್ಗೆ ಮಾತಾಡಿದಿರಾ. ಸೊ ಓವರ್ ಆಲ್ ನಿಮ್ಮ ಜರ್ನಿಯನ್ನ ನೋಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಇರೋದು ಸಮ್ವೇರಿಂಗ್ ಅದು ನಮ್ದು ಅದೊಂದು ಭಾಗ್ಯ ಅಂತ ಹೇಳ್ಬೋದು. ಸೊ ಹೋಪ್ ನಿಮ್ಮ ಮುಂಬರುವಂತಹ ದಿನಗಳಲ್ಲಿ ಇನ್ನ ಮತ್ತಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ನಿಮಗೆ ಸಿಗ್ಲಿ. ಅಂಡ್ ನೀವು ಆಸೆ ಪಟ್ಟಿರೋ ತರ ಆಸ್ ಅನ್ ಆರ್ಟಿಸ್ಟ್ ನಿಮಗೂ ಹೆಚ್ಚು ಅವಾರ್ಡ್ಸ್ಗಳು ಕೂಡ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಬಿಯಾಂಡ್ ಲಿಮಿಟ್ಸ್ಗೆ ಬಂದು ನಿಮ್ಮ ಒಂದು ಸಮಯನ ನಮಗೆ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್, ಅಂಡ್ ಸ್ಪೆಷಲಿ ಥ್ಯಾಂಕ್ ಯು ಬಿಕಾಸ್ ಯು ಆರ್ ಸೋ ಸ್ವೀಟ್. ನೀವು ನೋಡೋಕ್ಕೂ ಅಷ್ಟೇ ಮುದ್ದಾಗಿದ್ದೀರಾ, ನಿಮ್ಮ ವಾಯ್ಸ್ ಕೂಡ ಅಷ್ಟೇ ಪ್ಲೆಸೆಂಟ್ ಆಗಿದೆ. ಬಿಕಾಸ್ ಹೋಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅವರೇ ಒಂಥರ ಕ್ಯಾಪ್ಟನ್ ಆಫ್ ದ ಶೋ ಅಂತ ಹೇಳ್ಬೋದು. ತುಂಬ ಮೆಲೋಡಿಯಿಂದ ಶೋನ ನೀವು ನಡೆಸ್ಕೊಳ್ತಾ ಹೋಗ್ತಿದ್ದೀರಾ. ಸೊ ಯು ಆರ್ ವೆರಿ ಟ್ಯಾಲೆಂಟೆಡ್, ಯು ಆರ್ ವೆರಿ ಸ್ವೀಟ್ ಆ್ಯಂಡ್ ಸೋ ಸೌಂಡ್ಫುಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಗೇನ್. ಆ್ಯಂಡ್ ಬಿಯಾಂಡ್ ಲಿಮಿಟ್ಸ್ಗೆ ತುಂಬ ಒಳ್ಳೇದಾಗಲಿ, ಹೆಸರಿಗೆ ತಕ್ಕಂಗೆ ಲಿಮಿಟ್ ಮೀರೇ ಬೆಳೀಲಿ ಈ ಒಂದು ಪಾಡ್ಕಾಸ್ಟ್ ಚಾನಲ್. ಸೊ ಎಲ್ಲ ತಾಕತ್ತು, ಎಲ್ಲ ಒಂದು ಸ್ಟ್ರೆಂತ್ ದೇವರು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಅಪೂರ್ವ ಇಂದ ರೂಪಿಕಾ ಆಗಿರುವಂತಹ ಜರ್ನಿಯ ಬಗ್ಗೆ ರೂಪಿಕಾ ಅವರು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಂತಹ ಮಾತುಗಳಾಗಿತ್ತು. ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.